ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ಶಾಂತ ಭಾರತೀಯ ಗ್ರಾಮ, ಹಸಿರು ಹೊಲಗಳು, ಮಣ್ಣಿನ ಮನೆಗಳು, ಸಣ್ಣ ಮಂಜು, ಹಕ್ಕಿಗಳು ಹಾರುತ್ತಿರುವುದು, ಮೃದುವಾದ ಚಿನ್ನದ ಸೂರ್ಯಕಿರಣಗಳು. 10 ವರ್ಷದ ಭಾರತೀಯ ಬಾಲಕ ಸಣ್ಣ ಬಿರುಕು ಬಿದ್ದ ಎಣ್ಣೆ ದೀಪದ ಬೆಳಕಿನಲ್ಲಿ ರಾತ್ರಿ ಓದುತ್ತಿರುವುದು. ಸರಳ ಮಣ್ಣಿನ ಮನೆಯ ಒಳಭಾಗ, ದೀಪದ ಹಳದಿ ಬೆಳಕು ಮುಖದ ಮೇಲೆ ಬೀಳುತ್ತಿದೆ. ಸುತ್ತಲೂ ಕತ್ತಲೆ, ಪುಸ್ತಕಗಳು ತೆರೆದಿವೆ. ಸರಳ ಸೀರೆ ಧರಿಸಿದ ಭಾರತೀಯ ತಾಯಿ ತನ್ನ ಮಗ ಓದುತ್ತಿರುವುದನ್ನು ಪ್ರೀತಿಯಿಂದ ನೋಡುವುದು. ದೀಪದ ಮೃದುವಾದ ಬೆಳಕು ಇಬ್ಬರ ಮುಖಗಳ ಮೇಲೆ ಬೀಳುತ್ತಿದೆ. ಸಣ್ಣ ಮನೆ ಒಳಭಾಗ. ರಾತ್ರಿ ಭಾರೀ ಮಳೆ ಮತ್ತು ಗಾಳಿ ಭಾರತೀಯ ಗ್ರಾಮಮನ ಮೇಲೆ ಬೀಳುತ್ತಿದೆ. ಮಿಂಚು ಮಿನುಗುತ್ತಿದೆ. ಮುರಿದ ಕಿಟಕಿಯಿಂದ ಗಾಳಿ ಒಳಬರುತ್ತಿದೆ. ಗಾಳಿಯಿಂದ ಆರಿ ಹೋಗಿರುವ ಸಣ್ಣ ಎಣ್ಣೆ ದೀಪ, ವಿಕ್ಕಿನಿಂದ ಹೊಗೆ ಏರುತ್ತಿದೆ. ಕತ್ತಲಿನಲ್ಲಿ ಕುಳಿತಿರುವ ಬಾಲಕನ ದುಃಖಭರಿತ ಮುಖ. ದೃಢ ಸಂಕಲ್ಪ ಹೊಂದಿದ ಭಾರತೀಯ ಬಾಲಕ ಸ್ಟೀಲ್ ತಟ್ಟೆ ಮತ್ತು ಹತ್ತಿಯ ತುಂಡಿನಿಂದ ಹೊಸ ಎಣ್ಣೆ ದೀಪ ತಯಾರಿಸುತ್ತಿರುವುದು. ರಾತ್ರಿ ಸಮಯ. ಸಣ್ಣ ಮತ್ತು ದುರ್ಬಲ ದೀಪದ ಬೆಳಕಿನಲ್ಲಿ ಇಡೀ ರಾತ್ರಿ ಓದುತ್ತಿರುವ ಬಾಲಕ. ಕಿಟಕಿಯಿಂದ ಬೆಳಗಿನ ನೀಲಿ ಬೆಳಕು ಒಳಬರುತ್ತಿದೆ. ಯಶಸ್ವಿ ಯುವ ಭಾರತೀಯ ಶಿಕ್ಷಕ ಬಿಳಿ ಕಾರಿನಿಂದ ಗ್ರಾಮದಲ್ಲಿ ಇಳಿಯುತ್ತಿರುವುದು. ಗ್ರಾಮಸ್ಥರು ಸೇರಿಕೊಂಡಿದ್ದಾರೆ. ಹೆಮ್ಮೆಯಿಂದ ಕಣ್ಣೀರು ಹಾಕುತ್ತಿರುವ ವೃದ್ಧ ಪೋಷಕರು. ಗ್ರಾಮ ಶಾಲೆಯಲ್ಲಿ ಯುವ ಶಿಕ್ಷಕ ಪ್ರೇರಣಾದಾಯಕ ಭಾಷಣ ನೀಡುತ್ತಿರುವುದು. ನೆಲದಲ್ಲಿ ಕುಳಿತಿರುವ ಮಕ್ಕಳು ಗಮನದಿಂದ ಕೇಳುತ್ತಿದ್ದಾರೆ. ಹಳೆಯ ಬಿರುಕು ಬಿದ್ದ ಎಣ್ಣೆ ದೀಪ ಮರದ ಶೆಲ್ಫ್ ಮೇಲೆ ಇಟ್ಟಿದೆ. ಮೃದುವಾದ ಸೂರ್ಯಾಸ್ತದ ಚಿನ್ನದ ಬೆಳಕು ಅದಕ್ಕೆ